ದಾವಣಗೆರೆ ಪ್ರಚಾರದಿಂದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದೂರ ಮಲ್ಲಿಕಾರ್ಜುನ್ ಅವರ ಮಾತಿಗೆ ಬೇಸರಗೊಂಡಿದ್ದಾರೆ. ಸಚಿವ ಜಮೀರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಹೋಗೋದಿಕ್ಕೆ ಈಗ ಹಿಂದೇಟ್ ಹಾಕ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಮಲ್ಲಿಕಾರ್ಜುನ್ ಅವರ ಆಡಿದಂತಹ ಮಾತಿಗೆ ಬೇಸರಗೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಹೇಳಿಕೆಯ ಬಗ್ಗೆ ಸಿಎಂ ಬಳಿ ಮಾತನಾಡಿದ್ದಾರೆ. ಜಮೀರ್ ಬರದಿದ್ರೆ ಒಳ್ಳೆಯದು ಅಂತ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಇದರಿಂದ ನೊಂದಿದ್ದಾರೆ ಜಮೀರ್ ಅಹಮದ್ ಖಾನ್. ನಿಮ್ಮ ಮಾತಿಗೆ ಬೆಲೆ ನೀಡಿ ಏಪ್ರಿಲ್ 3ಕ್ಕೆ ಹೋಗೋದಿಕ್ಕೆ ತೀರ್ಮಾನಿಸಿದ್ದೆ. ನಮ್ಮ ಸಮಾಜದವರಿಗೆ ಟಿಕೆಟ್ ಕೇಳಿದ್ದು ತಪ್ಪಾ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಸಿಎಂ ಬಳಿ. ಅವರೇ ಬೇಡ ಅಂದಾಗ ನಾನು ಹೋದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗತ್ತೆ. ಪಕ್ಷದ ನಿಷ್ಠಾವಂತನಾಗಿ ಪ್ರಚಾರಕ್ಕೆ ಹೋಗೋದು ನನ್ನ ಕರ್ತವ್ಯ. ಮಲ್ಲಿಕಾರ್ಜುನ್ ಬರೋದು ಬೇಡ ಅಂತಂದ್ರೆ ಹೇಗೆ ಹೋಗ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಳಿ. ಬೇಸರ ಹೊರ ಹಾಕಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತೀನಿ, ಆದರೆ ದಾವಣಗೆರೆ ದಕ್ಷಿಣಕ್ಕೆ ಹೋಗಲ್ಲ. ಕಳೆದ ರಾತ್ರಿ ಸಿದ್ದರಾಮಯ್ಯಗೆ ಫೋನ್ ಮಾಡಿ ಹೇಳಿದ್ದಾರಂತೆ ಜಮೀರ್ ಅಹಮದ್ ಖಾನ್. ದಾವಣಗೆರೆಯಿಂದ ಸದ್ಯ ಜಮೀರ್ ದೂರ ಇದ್ದಾರೆ. ಮಲ್ಲಿಕಾರ್ಜುನ್ ಅವರ ಮಾತಿಗೆ ಬೇಸರಗೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್. ಮಲ್ಲಿಕಾರ್ಜುನ್ ಹೇಳಿಕೆಯ ಬಗ್ಗೆ ಸಿಎಂ ಬಳಿಯೂ ಕೂಡ ಮಾತನಾಡಿದ್ದಾರೆ. ಕಳೆದ ರಾತ್ರಿ ಸಿಎಂ ಅವರಿಗೆ ಫೋನ್ ಮಾಡಿ ಪಕ್ಷದ ನಿಷ್ಠಾವಂತನಾಗಿ ಪ್ರಚಾರಕ್ಕೆ ಹೋಗೋದು ನನ್ನ ಕರ್ತವ್ಯ. ಅವರೇ ಬೇಡ ಅಂತ ಹೇಳಿದಾಗ ನಾನು ಹೋದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗತ್ತೆ. ಈ ರೀತಿ ಬೇಸರ ಹೊರ ಹಾಕಿದ್ದಾರಂತೆ ಸಚಿವ ಜಮೀರ್ ಅಹಮದ್ ಖಾನ್. ದಾವಣಗೆರೆ ಪ್ರಚಾರಕ್ಕೆ ಹೋಗಲು ನನಗೆ ಒತ್ತಾಯ ಮಾಡಬೇಡಿ. ಬೇಕಾದ್ರೆ ಬಾಗಲಕೋಟೆಗೆ ಹೋಗ್ತೀನಿ, ಅಲ್ಲಿ ಪ್ರಚಾರ ಮಾಡ್ತೀನಿ, ಆದರೆ ದಾವಣಗೆರೆಗೆ ಹೋಗಲ್ಲ. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೇನೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್. ಆದರೆ ಕೊನೆ ಕ್ಷಣದಲ್ಲಿ ಅದಾಗಲಿಲ್ಲ. ಈಗ ಬೇಸರಗೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಹೆಡ್ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಹೋಗಲ್ಲ ಅಂತ ಜಮೀರ್ ಅಹಮದ್ ಅವರು ಹೇಳೋದಕ್ಕೆ ಪ್ರಮುಖ ಕಾರಣ ಏನು? ಕಳೆದ ರಾತ್ರಿ ಸಿದ್ದರಾಮಯ್ಯ ಮತ್ತು ಅವರ ನಡುವೆ ನಡೆದಂತಹ ಸಂಭಾಷಣೆಯ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಚಾರವನ್ನು ಮಾಡುವಂತೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಇದರ ಮಧ್ಯದಲ್ಲಿ ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ನಿನ್ನೆ ಕೊಟ್ಟಿರತಕ್ಕಂತ ಹೇಳಿಕೆ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ. ಜಮೀರ್ ಅಹಮದ್ ಬರದೇ ಇದ್ರೆ ಒಳ್ಳೇದು ಅಂತಕ್ಕಂಥ ರೀತಿಯಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ ಸಚಿವ ಜಮೀರ್ ಅಹಮದ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಪ್ರಚಾರಕ್ಕೆ ಹೋಗ್ತಕ್ಕಂಥ ಕರ್ತವ್ಯ, ಆದರೆ ನಾನು ಪ್ರಚಾರಕ್ಕೆ ಬರೋದು ಬೇಡ ಅಂತ ಮಲ್ಲಿಕಾರ್ಜುನ್ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ನಾನು ಹೋದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂತ ಬೇಸರದ ಮಾತುಗಳನ್ನ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಬಳಿ ಹೇಳಿದ್ದಾರೆ. ಯಾಕೆಂತಂದ್ರೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಈ ಸಂಬಂಧಪಟ್ಟ ಸಮರ್ಪಕ ಮಾಹಿತಿ ಕೊಟ್ಟಿರುವಂತಹ ಸಚಿವ ಜಮೀರ್ ಅಹಮದ್ ಅವರು ಎಐಸಿಸಿ ಸೂಚನೆಯಂತೆ ನಾನೀಗಾಗಲೇ 33 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರದಲ್ಲಿ ಕೇರಳದಲ್ಲಿದ್ದೇನೆ. ನನ್ನ ಕರ್ತವ್ಯದಂತೆ ನಾನು ಏಪ್ರಿಲ್ 3ಕ್ಕೆ ದಾವಣಗೆರೆಗೆ ಹೋಗಿ ಪ್ರಚಾರವನ್ನು ಮಾಡಬೇಕಾಗಿತ್ತು, ಆದರೆ ಪ್ರಚಾರಕ್ಕೆ ಬರೋದು ಬೇಡ ಅಂತಕ್ಕಂಥ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಹೇಳಿಕೊಟ್ಟಿದ್ದಾರೆ. ಇಷ್ಟಾಗಿಯೂ ಕೂಡ ನಾನು ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡಿದ್ರೆ ನನ್ನ ಸ್ವಾಭಿಮಾನ ಧಕ್ಕೆ ಆಗತ್ತೆ. ನನ್ನ ಸಮುದಾಯದ ಪರವಾಗಿ ಟಿಕೆಟ್ ಕೇಳಿದ ತಪ್ಪ. ಟಿಕೆಟ್ ಕೇಳಿದ ನಂತರದಲ್ಲಿ ಪಕ್ಷದ ಆದೇಶಕ್ಕೆ ಬದ್ಧವಾಗಿ ಈಗಾಗಲೇ ಟಿಕೆಟ್ ನೀಡಿದ್ದಾರೆ. ಈಗಾಗಲೇ ಪ್ರಚಾರವು ಕೂಡ ಮುಂದುವರೆದಿದೆ. ಹೀಗಿದ್ದಾಗ ನಾನು ಪಕ್ಷದ ಕಾರ್ಯಕರ್ತನಾಗಿ ಪ್ರಚಾರ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಏಪ್ರಿಲ್ 3ಕ್ಕೆ ನಾನು ನಿಮ್ಮ ಮಾತಿಗೆ ಕಟ್ಟಿಬದ್ದು ಬೆಂಬಲ ಕೊಟ್ಟು ನೀವು ಹೇಳಿದಿರಿ ಅನ್ನೋ ಕಾರಣಕ್ಕಾಗಿ ಪ್ರಚಾರಕ್ಕೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದೆ. ಆದರೆ ಮಲ್ಲಿಕಾರ್ಜುನ್ ನಾನು ಬರೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಸಹಜವಾಗಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಹಾಗಾಗಿ ನಾನು ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ ನೀವು ಸ್ಪಷ್ಟವಾಗಿರ್ತಕ್ಕ ಸಲಹೆ ಕೊಡಿ ಅನ್ನುವಂಥ ಮಾತನ್ನು ಕೂಡ ಜಮೀರ್ ಅಹಮದ್ ಹೇಳಿದ್ದಾರೆ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನು ಮುಸ್ಲಿಂ ಸಮುದಾಯ ಬಯಸಿತ್ತು, ಆದರೆ ಕಾಂಗ್ರೆಸ್ ಪಾರ್ಟಿ ಈ ಬಾರಿ ಮುಸ್ಲಿಂ ಸಮುದಾಯ ಕೊಟ್ಟಿಲ್ಲ. ಶಿವಶಂಕರ್ ಅವರ ಕುಟುಂಬಕ್ಕೆ ಈಗಾಗಲೇ ಟಿಕೆಟ್ ಕೊಡಲಾಗಿದೆ. ಆದರೆ ಮುನಿಸಿಕೊಂಡಿರತಕ್ಕಂತ ಏನು ಮುಸ್ಲಿಂ ಸಮಾಧಾನ ಪಡಿಸತಕ್ಕಂಥ ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ಜಮೀರ್ ಅಹಮದ್ ಅವರ ಮಾತನ್ನ ಸಮುದಾಯ ಕೇಳುತ್ತೆ ಇರುವ ಕಾರಣಕ್ಕಾಗಿ ಪ್ರಚಾರ ಮಾಡುವಂತೆ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರಿಗೆ ಸೂಚನೆ ಕೊಟ್ಟಿದ್ರು. ಆದರೆ ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಅವರು ಬರೋದು ಬೇಡ ಅನ್ನೋ ರೀತಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಕ್ಷೇತ್ರದಲ್ಲಿ ಬಹಳ ಚರ್ಚೆ ಕಾರಣವಾಗಿದೆ. ಮಲ್ಲಿಕಾರ್ಜುನ ಹೇಳಿಕೆಯಿಂದ ತೀವ್ರ ಬೇಸರಗೊಂಡಿರತಕ್ಕಂಥ ಜಮೀರ್ ಅಹಮದ್ ಅವರು ಪ್ರಚಾರಕ್ಕೆ ಹೋಗ್ತಾರಾ ಇಲ್ಲ ಅಂತಕ್ಕಂಥ ಸಹಜವಾದಂತಹ ಕುತೂಹಲಕ್ಕೆ ಈಗ ಕಾರಣವಾಗಿರುವಂತದ್ದು. ಒಟ್ಟಲ್ಲಿ ಒಂದಂತೂ ಸ್ಪಷ್ಟ, ಜಮೀರ್ ಅಹಮದ್ ಅವರ ಮಾತಿನ ಮೇಲೆ ಇಡೀ ಸಮುದಾಯ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡತಕ್ಕಂಥದ್ದು
ಹಲವು ಚುನಾವಣೆಯಲ್ಲಿ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರ ಪ್ರಚಾರವನ್ನ ಆ ಸಮುದಾಯ ಬಯಸ್ತಾ ಇದೆ. ಈಗ ಇಂಥ ಸಂದರ್ಭದಲ್ಲಿ ಈಗ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಅವ್ರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿರ್ತಕ್ಕಂಥದ್ದು, ಟಿಕೆಟ್ ಕೇಳಿದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಟಾಂಗ್ ನೀಡಿರ್ತಕ್ಕಂಥದ್ದು ಈಗ ಕ್ಷೇತ್ರದ ಪ್ರಚಾರದ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಗಂಭೀರವಾಗಿರತಕ್ಕಂಥ ಚರ್ಚೆಯನ್ನು ಹುಟ್ಟುಹಾಕಿದೆ. ಒಂದೊಂದು ಸ್ಪಷ್ಟ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳು ತಿಳಿಸುವಂತ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.